ರಣರೋಚಕ ತಿರುವಿನತ್ತ ಮಂಡ್ಯ ಲೋಕಸಭಾ ಅಖಾಡ 10 ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ. ಬಟ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇರೋದು. ಸುಮಲತಾ ಅಂಬರೀಶ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ಸುಮಲತಾ ಅಂಬರೀಶ್ ಅವರಿಗೆ ಪ್ರಧಾನಿ ಮೋದಿ ಅವರಿಂದ ಗಿಫ್ಟ್ ಸಿಕ್ತಾ? ಸುಮಲತಾ ಅವರಿಗೆ ಒಲಿಯತ್ತಾ ಮಂಡ್ಯ ಲೋಕಸಭಾ ಟಿಕೆಟ್? ಡೋಂಟ್ ವರಿ, ಸೋನ್ ಗುಡ್ ನ್ಯೂಸ್ ಫಾರ್ ಯು ಹೀಗಂತ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವಾಭಿಮಾನಿ ಸಂಸದಿಗೆ ಅಭಯವನ್ನ ಕೊಟ್ಟಿದ್ದಾರಂತೆ. ಮೋದಿ ಮಾತಿನಿಂದ ಸದ್ಯ ಸಂಸದೆ ಸುಮಲತಾ ಅವರ ವಿಶ್ವಾಸ ಹೆಚ್ಚಾಗಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ಹಾಗೂ ಸುಮಲತಾ ಅವರ ಮಧ್ಯೆ ನಡೆದಂತ ಮಾತುಕತೆ ಏನು? ನ್ಯೂಸ್ ಫಸ್ಟ್ ನಲ್ಲಿ ಈ ಮಾತುಕತೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಸೋನ್ ಗುಡ್ ನ್ಯೂಸ್ ಫಾರ್ ಯು ಮೇಡಮ್ ಅಂತ ಹೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾದ್ರೆ ಏನ್ ಚರ್ಚೆ ಆಯ್ತು? ಮಂಡ್ಯ ಲೋಕಸಭೆಯ ಬಿಜೆಪಿ ಟಿಕೆಟ್ ಸುಮಲತಾ ಅವರಿಗೆ ಫಿಕ್ಸ್ ಅನ್ನುವಂಥ ಅಭಯ ಅವ್ರಿಗೆ ಸಿಕ್ಕಿದ್ಯಾ ಹೇಗೆ ಅಂತ ಹೇಳಿ? ಖಂಡಿತ ವಿದ್ಯಶ್ರೀ, ಈಗಾಗಲೇ ಮಂಡ್ಯ ರಾಜಕಾರಣ ದಿನೇ ದಿನೇ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ಈಗಾಗಲೇ ಮೈತ್ರಿ ಅಭ್ಯರ್ಥಿ ಮಾಜಿ ಸಿಎಂ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ಆಗ್ತಾರೆ ಎಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಇದೀಗ ಮಂಡ್ಯ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಅವರು ಬಿಗಿಪಟ್ಟನ್ನ ಹಿಡಿದಿರುವಂತದ್ದು. ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಬ್ಯಾಕ್ ಟು ಬ್ಯಾಕ್ ಅವರು ಭೇಟಿಯನ್ನ ಮಾಡಿ ಟಿಕೆಟ್ಗಾಗಿ ಪಟ್ಟನ್ನ ಹಿಡಿತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿದ್ರು, ಬಳಿಕ ಬಿ.ಎಲ್. ಸಂತೋಷ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಇದೀಗ ಖುದ್ದು ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿ ಮಾಡಿ ಟಿಕೆಟ್ಗಾಗಿ ಪಟ್ಟಣ ಹಿಡಿದಿರುವಂತದ್ದು. ಅಂದ್ರೆ ನಿನ್ನೆಯಷ್ಟೇ ಏನು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದಂತಹ ಸಂಸದೆ ಸುಮಲತಾ ಅವರು ಮಂಡ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಅವರಿಗೆ ತಿಳಿಸಿದ್ದಾರೆ. ಅಲ್ಲದೆ ಈಗಾಗಲೇ ಬಿಜೆಪಿ ಶಕ್ತಿಯಾಗಿ ಮಂಡ್ಯದಲ್ಲಿ ಬೆಳೀತಾ ಇದೆ. ಈ ಹೊತ್ತಿನಲ್ಲಿ ಏನಾದ್ರೂ ನೀವು ಜೆಡಿಎಸ್ಗೆ ಟಿಕೆಟ್ ಅನ್ನ ಬಿಟ್ಕೊಟ್ರೆ ಖಂಡಿತವಾಗಿಯೂ ಕೂಡ ಬಿಜೆಪಿಯ ಶಕ್ತಿ ಕುಂದುತ್ತೆ ಎಂಬ ಮಾಹಿತಿಯನ್ನು ಕೂಡ ಅವರಿಗೆ ಖುದ್ದು ತಿಳಿಸಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಸುಮಲತಾ ಅವರ ಮಾತನ್ನ ಆಲಿಸಿದಂತ ಪ್ರಧಾನಿ ಮೋದಿ ಅವರು ಒಂದು ಅಭಯವನ್ನ ಸುಮಲತಾ ಅವರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಡೋಂಟ್ ವರಿ ಮೇಡಮ್, ಯಾವುದೇ ಕಾರಣಕ್ಕೂ ನೀವು ತಲೆಯನ್ನು ಕೆಡಿಸ್ಕೊಳ್ಬೇಡಿ. ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನು 10 ದಿನಗಳಲ್ಲಿ ಈ ಒಂದು ಟಿಕೆಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅದಾದ ಬಳಿಕ ನಿಮ್ಗೆ ಒಳ್ಳೆಯ ಗುಡ್ ನ್ಯೂಸ್ ಸಿಗುತ್ತೆ. ಅಂದ್ರೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿಲ್ಲ, ಆದ್ರೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಎಂಬ ಒಂದು ಅಭಯವನ್ನ ಸಂಸದೆ ಸುಮಲತಾ ಅವರಿಗೆ ಖುದ್ದು ಪ್ರಧಾನಿ ನಮ್ಮ ಮೋದಿ ಅವರೇ ಒಂದು ತಿಳಿಸಿರುವಂತದ್ದು. ಇದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ಈ ಎಲ್ಲಾ ಚರ್ಚೆಯಿಂದ ಏನಾದ್ರೂ ಅವ್ರಿಗೆ ಮತ್ತೆ ಬಿಜೆಪಿ ಟಿಕೆಟ್ ಸುಮಲತಾ ಅವರಿಗೆ ದಕ್ಕುತ್ತಾ ಎಂಬ ಪ್ರಶ್ನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.